ನಮಸ್ತೆ ಎವ್ರಿವನ್. ಹಿರಿಯರೆಲ್ಲ ಹೇಳ್ತಾರೆ ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬಾರ್ದು. ಸೊ ಫಸ್ಟ್ ಕೂಡಲೇ ಸ್ನಾನ ಮಾಡ್ಕೊಂಡು ಆಮೇಲೆ ಊಟ ಮಾಡ್ವಿ. ಆದ್ರೆ ನಮ್ಗೆಲ್ಲ ಅನ್ಸೋದು ಇದೊಂದು ನಂಬಿಕೆ, ಇದೆಲ್ಲ ಬರೀ ದೇವರು ತಿಂದ್ರು ಅಂತ ನಂಬಿಕೆ ನಂಬ್ತಾರೆ. ಸೊ ಇದನ್ನ ಹೇಳ್ತಾರೆ ಅಂತ ನಾವು ಅವಾಯ್ಡ್ ಮಾಡ್ತೀವಿ. ಈಗಿನ ಮಕ್ಳಂತೂ ಕೇಳೋದೇ ಇಲ್ಲ. ಇದ್ದ ತಕ್ಷಣ ಸೀದಾ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಕೆಲವೊಬ್ರು ಬ್ರಷ್ ಮಾಡ್ತಾರೆ, ಕೆಲವೊಬ್ರು ಬ್ರಷ್ ಮಾಡಲ್ಲ. ಆದ್ರೆ ಯಾಕೆ ಸ್ನಾನ ಮಾಡಿ ಊಟ ಮಾಡ್ಬೇಕು, ಯಾಕೆ ಊಟ ಮಾಡಿ ಸ್ನಾನ ಮಾಡ್ತಾರೆ ಸೈಂಟಿಫಿಕ್ ರೀಸನ್ ಇದೆ. ನಾವು ಊಟ ಮಾಡಿದಾಗ ಯೂಶಲಿ ಏನಾಗುತ್ತೆ, ನಾವು ಊಟ ಮಾಡಿದ್ಮೇಲೆ ನಮ್ ಜೀವನಕ್ಕೆ ಅದ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಳುತ್ತೆ. ಡೈಜೆಷನ್ ಪವರ್ ಅದು ಡೈಜೆಷನ್ ಆಗುತ್ತೆ. ಅದ್ರ ಪ್ರೊಸೆಸ್ ಲಾಂಗ್ ಪ್ರೊಸೆಸ್ ಇದೆ. ಸೊ ಈ ಕಾರಣಕ್ಕಾಗಿ ಜೀರ್ಣಕ್ರಿಯೆ ಶಕ್ತಿ ಎಲ್ಲದ್ರಲ್ಲೂ ಬೇರೆ ಬೇರೆ ಇರುತ್ತೆ. ಕೆಲವು ಏನಾಗುತ್ತೆ, ನಾವು ತಿಂದಾಗ ನಮ್ಮ ಡೈಜೆಷನ್ ಪವರ್ ಇಲ್ಲ. ನಮ್ಮ ಬಾಡಿಯಲ್ಲಿ ನಾರ್ಮಲ್ ಕಾಮನ್ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ನಮ್ಮ ಬಾಡಿಯಲ್ಲಿ ಪೂರ್ತಿ ಎನರ್ಜಿ ಡೈಜೆಷನ್ ಪವರ್ ಅಲ್ಲಿ ಬಿಸಿ ಆಗಿರುತ್ತೆ. ಸೊ ನಾವು ಸ್ನಾನ ಮಾಡಿದಾಗ ಏನಾಗುತ್ತೆ, ನಾವು ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗುತ್ತೆ. ಸೊ ನಮ್ದು ಎನರ್ಜಿ ಡಿಸ್ಟರ್ಬ್ ಆದಾಗ ಮಿಕ್ಕಿದ ಎಲ್ಲಾ ಎನರ್ಜಿನೂ ಡಿಸ್ಟರ್ಬ್ ಆಗುತ್ತೆ. ಸೊ ಅದ್ರ ಪವರ್ ಬಂದು ಸೊ ನಾವು ಜೀರ್ಣಕ್ರಿಯೆ ಶಕ್ತಿ ಏನ್ ಕೆಲಸ ಮಾಡ್ತಿರುತ್ತೋ ಅದು ಹ್ಯಾಂಪರ್ ಆಗಿರುತ್ತೆ. ಸೊ ನೀವು ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಂಪರ್ ಮಾಡಿದಾಗ ಎಲ್ಲಾ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗುತ್ತೆ. ನಿಮ್ ಡೈಜೆಷನ್ ಪವರ್ ಹ್ಯಾಂಪರ್ ಆಗುತ್ತೆ. ಸೊ ಹ್ಯಾಂಪರ್ ಆಗೋದ್ರಿಂದ ಮಂದಾಗ್ನಿ ಆಗೋದು, ನೀವು ಕರೆಕ್ಟಾಗಿ ಜೀರ್ಣ ಆಗಲ್ಲ. ಸೊ ಲೇಟ್ ಆಗುತ್ತೆ, ಅದು ಆಮ ವಿಷ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಸ್ನಾನ ಮಾಡಿದ್ಮೇಲೆ ಊಟ ಮಾಡೋದ್ರಿಂದ ನಮ್ ಜೀರ್ಣಕ್ರಿಯೆ ಎಫೆಕ್ಟ್ ಆಗಿ ನಮ್ ಡೈಜೆಷನ್ ಪವರ್ ಕುಂದುತ್ತೆ, ಆ ಡೈಜೆಷನ್ ಪವರ್ ಡಿಸ್ಟರ್ಬ್ ಆಗುತ್ತೆ. ಸೊ ಇದರಿಂದ ನೀವು ಸ್ನಾನ ಮಾಡಿದ್ಮೇಲೆ ನಿಮ್ ಸರ್ಕ್ಯುಲೇಷನ್ ಎಲ್ಲ ಆಕ್ಚುಲಿ ಸ್ನಾನ ಮಾಡೋದ್ರಿಂದ ನಮ್ ಸರ್ಕ್ಯುಲೇಷನ್ ಎನರ್ಜಿ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಸ್ನಾನ ಮಾಡಿ ಊಟ ಮಾಡೋದ್ರಿಂದ ನಿಮ್ಗೆ ಡೈಜೆಷನ್ ಪವರ್ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗಿ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸ್ನಾನ ಮಾಡೋದ್ರಿಂದ ಮುಂಚೆ ಊಟ ಮಾಡಿ ಸ್ನಾನ ಮಾಡಿದ್ರೆ ನಿಮ್ ಡೈಜೆಷನ್ ಪವರ್ ಹ್ಯಾಂಪರ್ ಆಗುತ್ತೆ. ಸೊ ಈ ಸೈಂಟಿಫಿಕ್ ರೀಸನ್ ತಿಳ್ಕೊಂಡು ನಮ್ ಹಿರಿಯರು ಹೇಳೋದು ಬರೀ ಮೂಢನಂಬಿಕೆ ಅಲ್ಲ, ಅದ್ರ ಸತ್ಯನೂ ಇದೆ ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಸೊ ಡಿಸೈಡ್ ಮಾಡಿ ನೀವು ಸ್ನಾನ ಮಾಡಿ ಊಟ ಮಾಡ್ತಿರೋ ಇಲ್ಲ ಊಟ ಮಾಡಿ ಸ್ನಾನ ಮಾಡ್ತಿರೋ. Thank you.